ಸರಿ ಸ್ನೇಹಿತರೆ, ಸೊ ನಾನೊಂದು ಟಾರ್ಗೆಟ್ ರೆಕಾರ್ಡಿಂಗ್ ಮಾಡಿ ಒಂದು ಅಪ್ಲೋಡ್ ಮಾಡೋಷ್ಟರಲ್ಲಿ ನನ್ನ ಟಾರ್ಗೆಟ್ ಅಚೀವ್ಮೆಂಟ್ ಆಗಿ ಈ ದೊಡ್ಡದೊಂದು ಗ್ರೀನ್ ಕ್ಯಾಂಡಲ್ ರಿವರ್ಸಲ್ ಆಯಿತು ಅಂತ ಹೇಳ್ಬೋದು. ಅದಾದಮೇಲೆ ಕಾದೆ ಈ ಒಂದು ಲೆವೆಲ್ನ ಬ್ರೇಕ್ ಆಗಲಿ ಅಂತ. ಬ್ರೇಕ್ ಆಗಿಲ್ಲ. ಬಟ್ ಸದ್ಯದ ಒಂದು ಸಿಚುವೇಷನ್ಸಲ್ಲಿ ನೋಡೋಣ, ಏನಾದರೂ ಅಪ್ ಟ್ರೆಂಡ್ ಏನಾದರೂ ಕೊಟ್ಟರೆ ಮತ್ತೆ ರಿವರ್ಸ್ ಮಾಡಬೇಕಾಗುತ್ತೆ ಅನ್ನೊಂದು ಟ್ರೇಡ್ನ, ಅಥವಾ ಕ್ಲೋಸ್ ಮಾಡಬೇಕಾಗುತ್ತೆ. ನೋಡೋಣ, ಇನ್ನೊಂದು 20 ಸೆಕೆಂಡ್ಸ್ ನೋಡಿಕೊಂಡು ಟ್ರೇಡ್ನ ಕ್ಲೋಸ್ ಮಾಡೋಣ. ಬಿಕಾಸ್ ಈ ಒಂದು ಗ್ರೀನ್ ಕ್ಯಾಂಡಲ್ ಕೆರಡ ಕ್ಲೋಸ್ ಆಗೋ ಗಂಟ ನಿಮಗೆ ಆಲ್ಮೋಸ್ಟ್ ನಮ್ಮ ಒಂದು ಟಾರ್ಗೆಟ್ ಗಂಟ ಬರಲ್ಲ ಅಂತಲೇ ಹೇಳ್ಬೋದು. ಓಕೆ, ಸೂಪರಾಗಿ ಮೂಮೆಂಟ್ ಕೊಡ್ತಿದೆ. ಸೊ ನೋಡ್ಬೋದು ನೀವು 100 ಗಂಟ ಬಂದಿತ್ತು ನನ್ನ ಒಂದು ಎಂಟ್ರಿ ಪ್ರೈಸಿಂದ. ನೀವು ನೋಡಿ 100 ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 119 ಆಲ್ಮೋಸ್ಟ್ ಒಂದು ಹತ್ತಿರ 1800 1900 ರೂಪಾಯಿ ಗಂಟ ಪ್ರಾಫಿಟ್ ಬಂದಿತ್ತು ಅಂತ ಹೇಳ್ಬೋದು. ಬಟ್ ನೋಡಿ, ಇದೇ ಪ್ರಾಬ್ಲಮ್ ಆಗೋದು. ಸುಮಾರು ಜನ ಕೇಳ್ತಾರೆ ಏನಕ್ಕೆ ನೀವು ಲೈವ್ ರೆಕಾರ್ಡಿಂಗ್ ಮಾಡಲ್ಲ ಅಂತ. ಇದೇ ರೀತಿ ನಾವು ಲೈವ್ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್ಸು ಮಲ್ಟಿಪಲ್ ಸೈಡಲ್ಲಿ ಇರಬೇಕು. ಒಂದು ರೆಕಾರ್ಡಿಂಗ್ ಆಗ್ತಿದೆ ಅಂತ ನೋಡಬೇಕು, ಆಡಿಯೋ ಆಗ್ತಿದೆ ಅಂತ ನೋಡಬೇಕು, ಅದ್ರ ಜೊತೆಗೆ ಸುತ್ತಮುತ್ತಲು ಯಾವ್ದಾದ್ರು ಸೌಂಡ್ಸ್ಗಳು ಬರ್ತಿದೆ ಅಂತ ನೋಡಬೇಕು. ಸೊ ಇವಿಷ್ಟು ನೋಡಿಕೊಂಡು ನಮ್ಮ ಒಂದು ಟ್ರೇಡ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಾದ್ರೆ 100% ಕಂಪ್ಲೀಟು ಕಾನ್ಸಂಟ್ರೇಷನ್ ಇರೋಲ್ಲ ಅಂತಲೇ ಹೇಳ್ಬೋದು. ನೋಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಪ್ರಾಬಬಲಿ ಆಫೀಸ್ ಟೈಮಿಂಗ್ ಸಹ ಸ್ಟಾರ್ಟ್ ಆಗುತ್ತೆ. ಸೊ ಓಕೆ, ಸೂಪರ್ ಮೂಮೆಂಟ್ ಕೊಡ್ತಿದೆ. ಸೊ ಇದೇ ರೀತಿ ಏನಾದರೂ ಡೌನ್ ಟ್ರೆಂಡ್ ಆಯಿತು ಅಂದರೆ 17,900 ಬ್ರೇಕ್ ಆದರೆ ಒಂದು ಸೂಪರ್ ಡೌನ್ ಟ್ರೆಂಡ್ ಮೂಮೆಂಟ್ ಎಕ್ಸ್ಪೆಕ್ಟೇಷನ್ ಇದೆ. ನೋಡ್ಬೋದು. ಓಕೆ, ಕೆಳಗಡೆ ಕೊಡ್ತಾ ಇಲ್ಲ, ಮತ್ತು ರಿವರ್ಸಲ್ ಆಗ್ತಾಯಿದೆ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ಒಂದು ವೀಕ್ನೆಸ್ ತೋರಿಸಿದ್ರು ಸಹ ನೆನ್ನೆ ಒಂದು ಸ್ವಿಂಗ್ ಏನಿದೆ, ಒಂದು ಸ್ವಿಂಗ್ ಓಕೆ ನೋಡ್ಬೋದು. ಆಲ್ಮೋಸ್ಟ್ 105 ನೋಡಿ 109 ಆಯಿತು. ಈ ರೀತಿ ಮೂವ್ಮೆಂಟ್ ಇರೋದ್ರಿಂದ ಪ್ರಾಬಬ್ಲಿ ಫ್ರೈಡೇ ಸ್ವಲ್ಪ ಟೈಮ್ ಡಿಕೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಕ್ಸ್ಪೆಕ್ಟೇಷನ್ ಏನಂತ ಹೇಳಿದ್ರೆ ಡೌನ್ ಟ್ರೆಂಡ್ ಹೋಗಬೇಕು. ನೋಡ್ಬೋದು 17,900 ಸ್ಟ್ರಾಂಗಾಗಿ ನಿಲ್ಲಿಸಿದ್ರೆ ಅಂತಲೇ ಹೇಳ್ಬೋದು. ಸೊ ಕ್ಲೋಸ್ ಮಾಡೋಣ ಅಂತ ಅನ್ಕೊತಿದ್ದೀನಿ. ನೋಡೋಣ ಯಾವ ರೀತಿ ಕ್ಯಾಂಡಲ್ ಫಾರ್ಮೇಷನ್ಸ್ ಆಗಿದೆ ಅಂತ. ದೊಡ್ಡ ಕ್ಯಾಂಡಲ್ ಬಂದಿತ್ತು ಅಂದರೆ ಆಬ್ವಿಯಸ್ಲಿ ಕ್ಲೋಸ್ ಮಾಡಲೇಬೇಕು. ಓಕೆ, ಇಲ್ಲ. ಸೊ 110 ಏನೋ ಕ್ರಾಸ್ ಆಯಿತು ಅಂದರೆ ಪ್ರಾಬ್ಲಿ ಕ್ಲೋಸ್ ಮಾಡಬೇಕು. ಈ ದೊಡ್ಡ ರೆಡ್ ಬಂದಿದೆ, ಬಟ್ ಆ ರೆಡ್ನ ಒಂದು ಸಸ್ಟೇನ್ ಆಗಿತ್ತು ಅಂದರೆ ಸೂಪರ್ ಮೂಮೆಂಟ್ ಕೊಡ್ಬೋದಾಗಿತ್ತು ಅಂತ ಹೇಳ್ಬೋದು. ಇಲ್ಲ, ಮೂಮೆಂಟ್ ಕೊಡ್ತಿಲ್ಲ. 17,900 ಸ್ಟ್ರಾಂಗಾಗಿ ನಿಲ್ಲಿಸಿದ್ರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೆಂಗೆ ವರ್ಕ್ ಆಗುತ್ತೆ ಏನಂತ ಗೊತ್ತಿಲ್ಲ. ನೋಡೋಣ ಯಾವ ರೀತಿ ಪ್ರಾಫಿಟಾ ಲಾಸಾ. ಶುಕ್ರವಾರ ಒಂದು ಲಾಸ್ ಬೇಡ ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್ನು. ಅದಕ್ಕೋಸ್ಕರ ಅಟ್ಲೀಸ್ಟ್ ನಾನು ಯಾವೆಲ್ಲ ಪ್ರೀವಿಯಸ್ ವೀಡಿಯೋ ರೆಕಾರ್ಡಿಂಗ್ ಮಾಡಬೇಕು ಅದು ಹತ್ರ 1200 ಗಂಟೆ ಸಮಥಿಂಗ್ ಏನೋ ಇತ್ತು ಅಂತ ಅನ್ಕೊತೀನಿ. ಈಗ ನೋಡ್ಬೋದು 111 ಗಂಟೆ ಬಂತು. ಆಲ್ಮೋಸ್ಟ್ ನಂಗೆ 600-700 ರುಪೀಸ್ ಗಂಟೆ ಪ್ರಾಫಿಟ್ ಆಗೋಯಿತು. ಆಲ್ಮೋಸ್ಟ್ ಒಂದು 500-600 ರೂಪಾಯಿ ಲಾಸ್, ಪ್ರಾಫಿಟ್ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ಒಂದು ಮೂಮೆಂಟ್ ಕೊಡಪ್ಪ ಸಾಕು. ಇಷ್ಟೊತ್ತು ಕಾಯ್ತಾ ಇದ್ದೀನಿ. ನಮ್ಮ ವೀಕ್ಷಕರಿಗೂ ಸಹ ಒಂದು ಸ್ವಲ್ಪ ಖುಷಿ ವಿಚಾರ ಕೊಡು, ಅವ್ರಿಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ, ಸ್ಟಾಕ್ ಮಾರ್ಕೆಟಿಂದ ಹಣ ಮಾಡ್ಬೋದು ಅಂತ ಅಲ್ವಾ. ಓಕೆ, ಪರ್ಫೆಕ್ಟು. ಸೊ ಅದೊಂದು ರೆಡ್ ಬಂದರೆ, ಈ ಗ್ರೀನ್ ಏನಿದೆಯಲ್ಲ, ಈ ಗ್ರೀನ್ನ ಏನಾದ್ರು ಬ್ರೇಕ್ ಆಯಿತು ಅಂದರೆ ಸೂಪರಾಗಿ ಒಂದು ಮೂಮೆಂಟ್ ಕೊಡುತ್ತೆ. ಆ ಮೂಮೆಂಟ್ಗೋಸ್ಕರ ಕಾಯಬೇಕು. ನೋಡೋಣ ಕೊಡುತ್ತಾ ಇಲ್ವಾ ಗೊತ್ತಿಲ್ಲ. ಕೊಟ್ಟರೆ ಬೆಟ್ಟ, ಇಲ್ಲ ಅಂದರೆ ಟಾಟಾ ಅಂದ್ಕೊಂಡು ನಾವು ನಮ್ಮ ಒಂದು ಟ್ರೇಡ್ನ ಕ್ಲೋಸ್ ಮಾಡೋಣ. ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಜಸ್ಟ್ ವೀಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಅನ್ನೋದೊಂದು ಕನ್ಸರ್ನ್ ಬಿಟ್ಟರೆ ಐ ಆಮ್ ಗುಡ್ ಟು ರೆಕಾರ್ಡ್. ಎಷ್ಟು ಅವರ್ ರೆಕಾರ್ಡ್ ಆದರೂ ನನಗೇನು ಸಮಸ್ಯೆ ಇಲ್ಲ. ಸೊ ಓಕೆ, ಗ್ರೀನ್ ಬರ್ತಾ ಇದೆ. ಸೊ ಓಕೆ, ಇದು ನಿನ್ನೆ ಒಂದು ಕ್ಲೋಸಿಂಗ್ ಪ್ರೈಸ್ ಏನಿದೆ 105.3, ಅದಕ್ಕಿಂತ ಕೆಳಗಡೆ ಏನೋ ಸಸ್ಟೇನ್ ಆಯಿತು ಅಂದರೆ ಸೂಪರಾಗಿ ಒಂದು ಡೌನ್ ಟ್ರೆಂಡ್ ಕೊಡುತ್ತೆ ಸ್ನೇಹಿತರೆ. ಅದಾದಮೇಲೆ ಒಂದು ಪ್ರೀವಿಯಸ್ ಕ್ಯಾಂಡಲ್ ಒಂದು ಹೇಳಿದ್ನಲ್ಲ, ಸ್ವಿಂಗ್ ಕ್ಯಾಂಡಲ್, ಗ್ರೀನ್ ಕ್ಯಾಂಡಲು, ಆ ಒಂದು ಬ್ರೇಕ್ ಆಯಿತು ಅಂದರೆ ಸಾಕು, ಸೂಪರಾಗಿ ಕೊಡುತ್ತೆ. ಬಟ್ ಅದಕ್ಕೋಸ್ಕರ ಜಸ್ಟ್ ಕಾಯಬೇಕಷ್ಟು. ನೋಡಿ, ಇದಕ್ಕೆ ಹೇಳೋದು ಸ್ಟಾಕ್ ಮಾರ್ಕೆಟಲ್ಲಿ ನಾವು ಎಷ್ಟೇ ಮಾಡಿ ನೋಡಿ, ಈ ಒಂದು ಪ್ರೈಸಲ್ಲಿ ನಾನು ಆಲ್ಮೋಸ್ಟ್ ಈ ಒಂದು ಲೆವೆಲ್ ಕಾಣಿಸ್ತಿದ್ದಿಲ್ಲ. ಇಲ್ಲೊಂದು ಟ್ರೇಡ್ ಎಂಟ್ರ್ ಆಗಬೇಕಂತ ಅಂದ್ಕೊಂಡೆ, ಬಟ್ ಎಂಟ್ರ್ ಆಗೋಷ್ಟು ಸ್ವಲ್ಪ ಒಂದು ಡಿಲೇ ಆಯಿತು ಅಂತಲೇ ಹೇಳ್ಬೋದು. ಇಲ್ಲ ಸ್ನೇಹಿತರೆ, ಅಪ್ ಟ್ರೆಂಡೇ ಹೋಗುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ನೋಡಿ. ಇದೇ ರೀತಿ ಸ್ವಲ್ಪ ಸಸ್ಟೇನಾಗಿ ಸ್ವಲ್ಪ ಹಂಗೆ ಬಿತ್ತು ಅಂದರೆ ಸೂಪರ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನೋಡೋಣ, ಇದೊಂದು 15 ಸೆಕೆಂಡ್ಸ್ ನೋಡ್ಕೊಂಡು ಕ್ಲೋಸ್ ಮಾಡೋಣ ಅಂತಲೇ ನನ್ನೊಂದು ಎಕ್ಸ್ಪೆಕ್ಟೇಷನ್ನು. ಸಾಕು ಅಂತ ಅನ್ನಿಸ್ತದೆ ಫಾರ್ ದ ಡೇ. ಬಿಕಾಸ್ ಸುಮ್ಮನೆ ಶುಕ್ರವಾರ ಏನಾದ್ರು ಲಾಸ್ ಆಯ್ತಲ್ಲ, ಮತ್ತು ಅದೇ ಬೇಜಾರಾಗಿ ವೀಕೆಂಡ್ ಸಹ ಅದೇ ಒಂದು ಮೂಡಲ್ಲಿ ಇರಬಾರ್ದಲ್ವ. ಅದಕ್ಕೋಸ್ಕರ ಎಕ್ಸ್ಪೆಕ್ಟೇಷನು. ಬ್ಯಾಂಕ್ ನಿಫ್ಟಿ ಪರವಾಗಿಲ್ಲ, ಸ್ವಲ್ಪ ಒಂದು ಡೌನ್ ಟ್ರೆಂಡ್ ಕೊಡ್ತು ಅಂತ ಹೇಳಿದ್ರೆ ಸೂಪರಾಗಿ ಒಂದು ಮೂಮೆಂಟ್ ಕೊಡುತ್ತೆ. ನೋಡಿ, ಈ ಮೊಮೆಂಟಮ್ಗೆ ನಮಗೆ ಕಾಯಬೇಕಾಗುತ್ತೆ. ಅದಕ್ಕೋಸ್ಕರ ಕೆಲವೊಂದು ಟೈಮ್ ಸುಮಾರು ಸಲ ನನಗೆ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಕ್ಲೋಸ್ ಮಾಡಿದ್ಮೇಲೆ ಇಮಿಡಿಯೇಟ್ ನೆಕ್ಸ್ಟ್ ಕೊಟ್ಟಿರುತ್ತೆ ಕ್ಯಾಂಡಲ್ಲಿ. ಸೊ ಅದು ನನ್ನ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಏನಾದರೂ ಪೇಷನ್ಸಾಗಿ ಕಾಯಬೇಕು ಅಷ್ಟೇ, ಏನೋ ಆಪ್ಷನ್ಸ್ ಇಲ್ಲ. ಓಕೆ, ಮತ್ತೆ ಗ್ರೀನ್ ಬಂದಿದೆ, ಮತ್ತೆ ರೆಡ್ಡು. ಬ್ರೇಕ್ ಕೊಡಪ್ಪ. ಇಲ್ಲ ನೋಡಿ, ನೋಡೋಣ 5 ಮಿನಿಟ್ಸಲ್ಲಿ ಏನು ಮಾಡ್ತಾವ್ರೆ ಇವರು ಅಂತ. ಓಕೆ, ಡೋಜಿ ಫಾರ್ಮೇಷನ್ಸ್ ಆಗಿದೆ. ಸ್ವಲ್ಪ ಕಷ್ಟ ಇದೆ ಈ ಒಂದು ಲೆವೆಲ್ ಬ್ರೇಕ್ ಆಗೋಂಟ. 102.4 ಇದನ್ನು ಬ್ರೇಕ್ ಆಗೋಂಟು ಸ್ವಲ್ಪ ಕಷ್ಟ ಇದೆ. ಬ್ರೇಕ್ ಆದರೆ ಲೈಫ್ ಸೂಪರ್ ಗುರು. ಎಷ್ಟಾಗಿದೆ ಪ್ರಾಫಿಟ್ ನೋಡಿ. ಪ್ರಾಫಿಟ್ ನೋಡೋ ಇದೊಂದು ಸ್ವಲ್ಪ ಟೆನ್ಷನ್ ಆಗುತ್ತೆ, ಅದಕ್ಕೂ ಪ್ರಾಫಿಟ್ ನೋಡೋಕ್ಕೆ ಹೋಗೋದಿಲ್ಲ. 107, 106 ಬ್ರೇಕ್ ದಿ
ಬ್ರೇಕ್ ದಿಸ್ ಸಪೋರ್ಟ್ ಬಾಸ್. ಓಕೆ ಸರಿ ಸ್ನೇಹಿತರೆ, ಮತ್ತೆ ನಾನು ವೀಡಿಯೋ ಒಂದು ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡ್ತೀನಿ. ನೋಡೋಣ ಇದೊಂದು ಸ್ವಲ್ಪ ಮೋಸ್ಟ್ಲಿ ಎಷ್ಟು ನಿಮಿಷ ಆಯಿತು, ನನಗೆ ಆಲ್ಮೋಸ್ಟ್ 5 ನಿಮಿಷ ಆಯಿತು. ಸೊ ನಿಮಗೂ ಸಹ ಬೋರ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ನೋಡೋಣ ಮತ್ತೆ ವೀಡಿಯೋ ರೆಕಾರ್ಡ್ ಮಾಡ್ತೀನಿ. ಇಲ್ಲ ಐ ಥಿಂಕ್ 7900 ಸ್ಟ್ರಾಂಗಾಗಿ ನಿಲ್ಲಿಸಿದ್ದಾರೆ. ಗ್ರೀನ್ ಬಂದಿತ್ತು ಅಂದರೆ ಜಸ್ಟ್ ಕ್ಲೋಸ್ ಮಾಡ್ತೀನಿ. ಜಸ್ಟ್ ಡನ್ ಫಾರ್ ದ ಡೇ ಅಂದ್ಕೊಂಡು ಸುಮ್ಮನೆ ಆಗಬೇಕಷ್ಟೇ. ಓಕೆ, ಸುಮಾರು ಜನ ಕೇಳ್ತಿದ್ರು ಸತೀಶ್ ಅವರೇ ಈ ಬ್ರೋಕರ್ ಯಾವುದು, ಯಾವ ಆ್ಯಪ್ ನೀವು ಯೂಸ್ ಮಾಡ್ತೀರಾ ಅಂತ. ಸೊ ಇದ್ರ ಬಗ್ಗೆ ಒಂದು ವೀಡಿಯೋ ಸಹ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿ ಸ್ವಲ್ಪ ಕಾಯಿರಿ, ಒಂದು ಫುಲ್ ಇನ್ಫಾರ್ಮೇಷನ್ ವೀಡಿಯೋನ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಕಾಯಿರಿ. ಇಲ್ಲ 108 109 ಓಕೆ ಪರ್ಫೆಕ್ಟ್ ಐ ಥಿಂಕ್ ಸ್ನೇಹಿತರೆ. ಇಟ್ಸ್ ನೋಡಿ ಆಲ್ಮೋಸ್ಟ್ ನನಗೆ ಇದು ಸಹ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ಪ್ರಾಫಿಟ್ ಸಹ 1000 ಕಾಣಿಸಪ್ಪ ಕಣ್ಣಲ್ಲಿ. 1000 ಕಾಣಿಸಲು ಖುಷಿ ಆಗುತ್ತಲ್ವಾ? ಇಲ್ಲ ಓಕೆ ಇಲ್ಲ ಸ್ನೇಹಿತರೆ, ಐ ಥಿಂಕ್ ಇಟ್ಸ್ ಗುಡ್. ವಿ ವಿಲ್ ಕ್ಲೋಸ್ 112 ಅನ್ನೋ ಒಂದು ಓಕೆ ಫೈನ್. ಐ ಥಿಂಕ್ ಇಟ್ ವಿಲ್ ನಾಟ್ ಕಮ್ ಸ್ನೇಹಿತರೆ. ಮತ್ತೆ ಕೆಳಬರೋ ಡೌಟ್ ಚಾನ್ಸಸ್ ಕಮ್ಮಿ ಇದೆ. ಆಡಿಯೋ ಹೇಳ್ದಂಗೆ ಅದು ಸ್ವಿಂಗ್ಸ್ ಏನು ಅಂತ ಹೇಳಿದ್ನಲ್ಲ, ಅದು ಕ್ಯಾಂಡಲ್ಸ್ನ ಸ್ವಿಂಗ್ಸ್ ಬ್ರೇಕ್ ಆಗಿಲ್ಲ ಅಂದರೆ ನಾನು ಏನು ಮಾಡೋಕ್ಕೋಗೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಫುಲ್ ಡೇ ಕಾಯಬೇಕಾಗುತ್ತೆ ನಮ್ಮ ಒಂದು ಟಾರ್ಗೆಟ್ ಅಥವಾ ಸ್ಟಾಪ್ ಲಾಸ್ ಹಿಟ್. ನನ್ನ ಟಾರ್ಗೆಟ್ ಆಲ್ರೆಡಿ 108 ಆಲ್ರೆಡಿ ಹಿಟ್ ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟೊತ್ತಿಗೆ ರೆಕಾರ್ಡಿಂಗ್ ಮಾಡ್ತಿದ್ನಲ್ಲ, ಸೊ ಸ್ವಲ್ಪ ಅಲ್ಲಿ ಮೈಂಡ್ ಡಿವಿಷನ್ ಆಯಿತು ಅಂತಲೇ ಹೇಳ್ಬೋದು. ಬರಪ್ಪ 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 ನೋಡಿ, ಹಿಂಗೆ ಮನಸ್ಸು ಕೇಳೋದಿಲ್ಲ. 920 ಓಕೆ ಪಾಸಿಟಿವ್ ಬಂದುಬಿಟ್ಟಿದೆ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಸಹ ರಿಕವರ್ ಆಗ್ತಾಯಿದೆ. ಯಾವುದೇ ಕ್ಯಾಂಡಲ್ ಫಾರ್ಮೇಷನ್ಸ್ ಆಗಿದೆ ಅಂತ. ಅಕಸ್ಮಾತ್ ನಾನು ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ಸ್ ಆಗಿದೆ ಅಂದರೆ ಇಟ್ಸ್ ಬೆಟರ್. ಓಕೆ ಸೂಪರ್ ಫಾರ್ಮೇಷನ್ಸ್ ಆಗಿದೆ. ನಾವು ಇಟ್ಸ್ ರೈಟ್ ಟೈಮ್ ಫಾರ್ ಅಸ್ ಟು ಕ್ಲೋಸ್ ಆ್ಯಕ್ಚುಲಿ. ಏನು ಮಾಡೋಕ್ಕಾಗಿತ್ತಲ್ಲ, ಒಂದು 900 ರುಪೀಸ್ ಪ್ರಾಫಿಟ್. ಓಕೆ ಮತ್ತೆ ಬೆಳ್ತಿದೆ. ನೋಡಿ ಇದಕ್ಕೆ ಹೇಳೋದು, ಈ ರೀತಿ ಒಂದು ಮೂಮೆಂಟ್ ಇರೋದ್ರಿಂದ ನಮಗೂ ಕೆಲವೊಂದು ಟೈಮ್ ನಗು ಬರ್ತೀವಿ. ಏನಪ್ಪ ಈ ರೀತಿ ಮೂಮೆಂಟ್ಗಳು ಕೊಡ್ತಿದ್ಯಾ ಬ್ಯಾಂಕ್ ನಿಫ್ಟಿ ಅಂತ. ಏನು ಮತ್ತೇನಾಗ್ತಿದೆ ನೋಡಿ, ನಿಮಗೋಸ್ಕರ ಫುಲ್ ವೀಡಿಯೋನ ಒಂದು ರೆಕಾರ್ಡಿಂಗ್ ಮಾಡ್ತಿದ್ದೀನಿ ಸ್ನೇಹಿತರೆ. ಇದರಿಂದ ಸಹ ನಿಮ್ಗೊಂದು ಐಡಿಯಾ ಬರಲಿ ಟ್ರೇಡಿಂಗ್ ನಾನು ಯಾವ ರೀತಿ ಮಾಡ್ತೀನಿ, ಹೆಂಗೆ ನಾನೊಂದು ಮೈಂಡ್ ಕಂಟ್ರೋಲ್. ಮೈಂಡ್ ಎಷ್ಟೇ ಹೇಳಿದ್ರು ಸ್ನೇಹಿತರೆ, ನಮ್ಮ ಒಂದು ಮೈಂಡ್ ಹೆಂಗೆ ಅಂತ ಹೇಳಿದ್ರೆ ಕೋತಿ ಥರ. ಸೊ ಎಷ್ಟೇ ನಾವು ಕಂಟ್ರೋಲ್ ಮಾಡೋದು ಕೆಲವೊಂದು ಟೈಮ್ ಔಟ್ ಆಫ್ ದಿ ಕಂಟ್ರೋಲ್ ಹೋಗೇ ಹೋಗುತ್ತೆ. ಏನು ಮಾಡೋಕ್ಕಾಗಲ್ಲ. ಜಸ್ಟ್ ಯು ನೀಡ್ ಟು ಗೋ ವಿತ್ ದ ಫ್ಲೋ. ನಮ್ಮ ಒಂದು ಸಿಚುವೇಷನ್ಸ್ಗಳನ್ನ ನೋಡಿಕೊಂಡು ನಮ್ಮ ಒಂದು ಮೈಂಡ್ನ ಆದಷ್ಟು ಕಂಟ್ರೋಲ್ ಮಾಡ್ಕೊಂಡು ಹೋಗೋದು ಅನ್ನೋದೇ ಈ ಒಂದು ಸ್ಟಾಕ್ ಮಾರ್ಕೆಟ್ನ ಒಂದು ಸೈಕಾಲಜಿ. ಅದು ಬಿಟ್ಟರೆ ಯಾವುದೇ ರೀತಿ ದೊಡ್ಡ ಅದು ಇದು ಏನೋದು ಸೀಕ್ರೆಟ್ ಆ ರೀತಿ ಅಂತೇನಿಲ್ಲ. ಸೊ ಜೊತೆ ಟೆಕ್ನಿಕಲ್ ಕಲಿಬೇಕು, ಅದ್ರ ಜೊತೆಗೆ ಮೈಂಡ್ ನಿಮ್ಮ ಒಂದು ಕಂಟ್ರೋಲ್ ಕಲಿತ್ರೆ ಸೂಪರ್ ಯು ವಿಲ್ ಬಿ ಎನ್ ಸೂಪರ್ ಟ್ರೇಡರ್ ಅಂತಲೇ ಹೇಳ್ಬೋದು. ಓಕೆ ಇಲ್ಲ ಸ್ನೇಹಿತರೆ. ಸೊ ಓಕೆ ಓಕೆ ಇದು ಒಂದು ನಿಮಿಷದ ಕ್ಯಾಂಡಲ್ ಏನಿದೆ ಅದೊಂದು ಕ್ಲೋಸ್ ಆದರೆ ಕ್ಲೋಸ್ ಮಾಡೋಣ. ಓಕೆ 59 ಓಕೆ ಪರ್ಫೆಕ್ಟ್. ಐ ಥಿಂಕ್ ನೋಡಿ ಇದು ಸಿಕ್ಕಾಪಟ್ಟೆ ರೆಸಿಸ್ಟೆನ್ಸ್ ತೊಗೊಂಡಿದೆಯಲ್ಲ. ಸೊ ಈ ಒಂದು ರೆಸಿಸ್ಟೆನ್ಸೇ ಇವಾಗ ನಮ್ಮ ಒಂದು ಟಫ್ ಪಾಯಿಂಟ್. ಅದಕ್ಕೆ ಏನಾದ್ರು ಕ್ರಾಸ್ ಆಗಿಲ್ಲ ಅಂದರೆ ಪಕ್ಕಾ ಬಿದ್ದೇ ಬೀಳುತ್ತೆ. ನೋಡೋಣ ಯಾವ ರೀತಿ ವರ್ಕ್ ಆಗೋದ್ರಿಂದ. ಮೋಸ್ಟ್ಲಿ ಕ್ರಾಸ್ ಆಗೋಂಥ ಚಾನ್ಸಸ್ ಇದೆ. ಓಕೆ ಇಲ್ಲ ಸ್ನೇಹಿತರೆ. ಸೊ ಪ್ರಾಬಬಲಿ ಚಾನ್ಸಸ್ ತುಂಬ ಕಡಿಮೆ ಇದೆ ಅಂತಲೇ. ಬಿಕಾಸ್ ನಾವು ಟ್ರೆಂಡ್ ಎಗೇನ್ಸ್ಟಾಗಿ ನಾವು ಟ್ರೇಡ್ ಮಾಡ್ತಿರೋದ್ರಿಂದ ಸ್ವಲ್ಪ ಒಂದು ಕಡಿಮೆ ಪ್ರಾಫಿಟಲ್ಲಿ ಹೋಗಬೇಕಾಗಿತ್ತು ಅಂತ ಅಂದ್ಕೊತೀನಿ. ಬಟ್ 112 ಕ್ರಾಸ್ ಆಗಬೇಡಪ್ಪ. ಕ್ರಾಸ್ ಆಗಿಲ್ಲ ಅಂದರೆ ಪ್ರಾಫಿಟ್ ಬರುತ್ತೆ. ಎಷ್ಟು ಪ್ರಾಫಿಟ್ ಇದೆ? 1000 ಆಗಿರೋ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಇದು ಸುಮಾರು ಜನ ಕೇಳೋ, ಸತೀಶ್ ಅವರೇ ನೀವು ಅತಿ ಆಸೆಯಿಂದ ಟ್ರೇಡ್ ಮಾಡ್ತಾರೆ. ಇಲ್ಲ 100% ಅತಿ ಆಸೆ ಅಲ್ಲ. ಜಸ್ಟ್ ಒಂದು ಮೊಮೆಂಟಮ್ ಕೊಡಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ನೀವು ನೋಡ್ಬೋದು, ನೀವು 100 ನಾವು ರೆಕಾರ್ಡಿಂಗ್ ಮಾಡೋಷ್ಟರಲ್ಲಿ, ಒಂದು ರೆಕಾರ್ಡಿಂಗ್ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲಿ 119 100 ಗಂಟೆ ಬಂದಿತ್ತು. ಸೊ ಆಲ್ಮೋಸ್ಟ್ ನಮ್ಗೆ ಹತ್ತಿರ 1800 1900 ಪ್ರಾಫಿಟ್ ಇತ್ತು. ಅದಾದಮೇಲೆ ಹೋದರೆ ಆಬ್ವಿಯಸ್ಲಿ ಬೇಜಾರಾಗುತ್ತಲ್ವ. ಸೊ ಅದಕ್ಕೋಸ್ಕರ ಒಂದು ಮೊಮೆಂಟಮ್ ಕೊಡಲಿ ಅಂತ ಕಾಯ್ತಾ ಇದ್ದೀನಿ ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಗ್ರೀಡ್ ಇಲ್ಲ. ಇನ್ ಕೇಸ್ ಏನಾದರೂ ಈ ಒಂದು ಟ್ರೆಂಡ್ ಏನಾದರೂ ಸ್ವಲ್ಪ ರಿವರ್ಸ್ ಆಗಿ ನನಗೇನಾದರೂ 300 400 ರುಪೀಸ್ ಪ್ರಾಫಿಟ್ ಬಂದರೂ ಸಹ ನಾನು ಕ್ಲೋಸ್ ಮಾಡ್ಕೊತೀನಿ. ನನಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಬಿಕಾಸ್ ಇದು ಆಡಿ ಹೇಳಿದ್ನಲ್ಲ, ಸೊ ನಾವು ಎಷ್ಟೇ ಅಂದ್ಕೊಂಡ್ರು ಇದೇ ರೀತಿ ಅಂತ ವರ್ಕ್ ಆಗೋದಿಲ್ಲ. ಸೊ ವರ್ಕ್ ಆದರೆ ಖುಷಿ, ಇಲ್ಲ ಅಂತೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ನಾವು ಮೊಮೆಂಟಮ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ಟಾಪ್ ಮಾಡಿ ಆಲ್ಮೋಸ್ಟ್ ನೋಡಿ ವೀಡಿಯೋ 9 ನಿಮಿಷ ಆಯಿತು. ಸೊ
ಏನಾದ್ರು ಬೋರ್ ಆಗಿತ್ತು ಅಂದರೆ ಸ್ವಲ್ಪ ನೀವು ಸ್ಕಿಪ್ ಮಾಡ್ಬೋದು. ಇಲ್ಲ ಬೋರ್ ಆಗಿಲ್ಲ ಸತೀಶ್ ಅವರೇ, ಇದನ್ನ ನಾನು ಈ ರೀತಿ ಒಂದು ಸೈಕಾಲಜಿನ ಕಲಿಬೇಕಂದ್ರೆ ನೀವು ಕಂಪ್ಲೀಟ್ ವಾಚ್ ಮಾಡಿ, ಯಾವುದೇ ರೀತಿ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಬಿಕಾಸ್ ಇದು ಯಾವುದೇ ರೀತಿ ನಿಮಗೆ ಥಿಯರಿಟಿಕಲ್ ಕ್ಲಾಸಸ್ ಟ್ರೈನಿಂಗ್ ಕೊಡ್ತಾರಲ್ಲ, ಆ ಟ್ರೈನಿಂಗ್ಗಳಲ್ಲಿ ನಿಮ್ಗೆ ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಅದಷ್ಟು ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ಬಿಕಾಸ್ ನನ್ನೊಂದು ಟ್ರೈನಿಂಗಲ್ಲಿ ಸಹ ನಾನು ಇದೇ ರೀತಿನೇ ಅವ್ರಿಗೆ ಹೇಳೋದು, ಪೇಷನ್ಸಾಗಿ ಕಾಯಿರಿ, ಏನು ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಇಟ್ಸ್ ಆಲ್ ಇನ್ ದ ಗೇಮ್ ಅಂತ ಹೇಳ್ಬೋದು. ಓಕೆ, ಅದು ಸೂಪರಾಗಿ ಒಂದು ರೆಡ್ ಬಂತು. ಆ ರೆಡ್ನ ಬ್ರೇಕ್ ಆಗಬೇಕು. 107 ಬ್ರೇಕ್ ಆಯಿತು ಅಂದರೆ ಸೂಪರ್ ಮೊಮೆಂಟಮ್ ಸಿಗುತ್ತೆ. ನೋಡೋಣ ಮೊಮೆಂಟಮು ಹೆಂಗೆ ಕೊಡುತ್ತೆ ಅಂತ. 105.3 ನೆನ್ನೆ ಒಂದು ಕ್ಲೋಸಿಂಗ್ ಪ್ರೈಸು. ಆ ಕ್ಲೋಸಿಂಗ್ ಪ್ರೈಸ್ಗಿಂತ ಮೇಲೆ ಹೋಗ್ಬೇಡಪ್ಪ. ಪರ್ಫೆಕ್ಟ್. 108 ಟಾರ್ಗೆಟ್ ಇದ್ದಿದ್ದು ಆಲ್ಮೋಸ್ಟ್ ಮತ್ತೆ ಒಂದು ಸಲ ಅಚೀವ್ಮೆಂಟ್ ಆಗಿದೆ. ಈ ಟೈಮ್ ಏನಾದರೂ 109 ಹೋಯ್ತು ಅಂದರೆ ಆಬ್ವಿಯಸ್ಲಿ ನಾನು ಕ್ಲೋಸ್ ಮಾಡ್ಕೊತೀನಿ ಸ್ನೇಹಿತರೆ. ಜಸ್ಟ್ ಡನ್ ಫಾರ್ ದ ಡೇ ಅಷ್ಟೇ. ಕೊಡುತ್ತೆ, ಒಂದು ಮೊಮೆಂಟ್ ಕೊಡುತ್ತೆ ಸ್ನೇಹಿತರೆ. 100% ಮತ್ತೆ ಒಂದು ಲೋ ಏನಿದೆ 104 ಇದೆ, 104 ಅಥವಾ ಈ ಒಂದು ಸ್ವಿಂಗ್ ಏನಿದೆ ಆ ಒಂದು ಸ್ವಿಂಗ್ ಗಂಟ ಬರುತ್ತೆ. ಬಳಿ ಅಂದರೆ ಕಾಯಬೇಕು ಅಷ್ಟೇ. ಮತ್ತೆ ಹೇಳೋದೇನೆಂದರೆ ಮತ್ತೆ ಕಾಯಲೇಬೇಕು. ಎಲ್ಲೆಲ್ಲೋ ಎಲೆಕ್ಷನ್ ಒಂದು ಹೀಟ್ ಜಾಸ್ತಿ ನಡೀತಿದೆ. ಸೊ ನಿಮ್ಮೂರಲ್ಲೂ ಸಹ ಎಲೆಕ್ಷನ್ ಒಂದು ಹೀಟ್ ನಡೀತಿದೆ ಅಂತ ಅಂದ್ಕೊತೀನಿ. ಸೊ ದಯವಿಟ್ಟು ಹೋಗಿ ವೋಟ್ ಮಾಡಿ. ನಿಮ್ಗೆ ಯಾವ ಪ್ರಿಫರೆನ್ಸ್ ಇದೆ ಅವ್ರಿಗೆ ವೋಟ್ ಮಾಡಿ. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ವೋಟ್ ಹಾಕಿ ಅಂತ ಹೇಳ್ತಾ ನಮ್ಮ ಒಂದು ಟ್ರೇಡ್ನ ಕಂಟಿನ್ಯೂ ಮಾಡೋಣ. ಮತ್ತೆ ಅಲ್ಲೇ ಆಡ್ತಾ ಇದೆ, ಎಂತ ಮಾಡೋದಪ್ಪ. ಒಂದು ಸ್ವಿಂಗ್ ಕೊಟ್ಟರೆ ಸಾಕು, ಚಕ್ಕಟ್ ಕ್ಲೋಸ್ ಮಾಡ್ಬೋದು ನಾವು. ಯಾವುದೇ ರೀತಿ ಟೆನ್ಷನ್ ಇದೆ ನೋಡಿ. ಆ ಸ್ವಿಂಗೇ ಕೊಡ್ತಾ ಇಲ್ಲ ನಮಗೆ. ಸ್ವಿಂಗ್ ಅಂದರೆ ನೋಡಿ ಈ ರೀತಿ ಜಸ್ಟ್ ಒಂದು ಗ್ರೀನ್ ಎಷ್ಟು ಫಾಸ್ಟಾಗಿ ಮೂವ್ಮೆಂಟ್ ಆಯಿತು ಅಂದರೆ, ನನ್ನ ರೆಕಾರ್ಡಿಂಗ್ ಅಪ್ಲೋಡ್ ಮಾಡೋಷ್ಟು ನೋಡಿ ಆಲ್ಮೋಸ್ಟ್ 112 ಗಂಟೆ ಹೋಗ್ಬಿಡುದು. ಆ ರೀತಿ ಒಂದು ಸ್ವಿಂಗ್ ಒಂದು ಜಸ್ಟ್ ಡೌನ್ ಟ್ರೆಂಡ್ ಕೊಟ್ಟರೆ ಸಾಕು, ನಾವು ಟಕ್ಕನ್ನು ಕ್ಲೋಸ್ ಮಾಡ್ಕೊಬೋದು. ಆರಾಮಾಗಿ ನಮ್ಮ ಒಂದು ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇದೆ ಅದು ಆರಾಮಾಗಿ ಅಚೀವ್ ಸಹ ಆಗುತ್ತೆ. ಸೊ ಈ ರೀತಿ ಒಂದು ಸ್ವಿಂಗು ಡ್ಯಾನ್ಸ್ ಆಡ್ತಿದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಒಂದು ಸಿಕ್ಕಾಬಿಟ್ಟು ಒಂದು ಡೌನ್ ಟ್ರೆಂಡ್ ಕೊಡುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ. ನೋಡಿ ಸ್ನೇಹಿತರೆ, ಈ ಒಂದು ನಿಫ್ಟಿ ಒಂದು ಪ್ರೈಸ್ ಏನಿದೆಯಲ್ಲ 17,911, 17,900 ಏನೋ ಬ್ರೇಕ್ ಆಯಿತು ಅಂದರೆ ಅಲ್ಲಿಂದ ಸೂಪರ್ ಮೂವ್ಮೆಂಟ್ ಕೊಡುತ್ತೆ. ಬಿಕಾಸ್ ಸುಮಾರು ಜನ ಆ ಒಂದು ಲೆವೆಲಲ್ಲಿ ಏನು ಹೇಳ್ತಾರೆ, ಒಂದು ಪಿನ ಶಾರ್ಟ್ ಮಾಡಿ ಇಟ್ಟಿರ್ತಾರೆ. ಸೊ ಅವ್ರು ಭಯ ಬಿದ್ದು ಓಡೋದ್ರಿಂದ ಅದು ನಮಗೆ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳ್ಬೋದು. ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬೋದು ಸಿ ಸೈಡು. ಸೊ ಆ ಒಂದು ಬೆನಿಫಿಟ್ಗೋಸ್ಕರ ಕಾಯ್ತಾ ಇದ್ದೀನಿ. ಅವರು ಸಹ ಸಿಕ್ಕಾಬಿಟ್ಟು ಸ್ಟ್ರಾಂಗಾಗಿ ಹೋಲ್ಡ್ ಮಾಡ್ತಿದ್ದಾರೆ. ಸೊ ನಿಫ್ಟಿ ಸ್ವಲ್ಪ ರಿಕವರ್ ಆಗ್ತಾಯಿದೆ. ರಿಕವರ್ ಆದರೆ ನಮಗೆ ಭಯ. ಇಲ್ಲ 3 ಮಿನಿಟ್ಸಲ್ಲಿ ಏನು ಮಾಡ್ತಿದೆ, ಯಾವುದೇ ರೀತಿ ಮೂಮೆಂಟ್ ಕೊಡ್ತಿಲ್ಲ. ಡೌನ್ ಟ್ರೆಂಡ್ ಕೊಡಬೇಕಂದ್ರೆ ನಾವು ಕಾಯಲೇಬೇಕು. 108 ಆಗಿದೆ, 108, 109 ಕೊಟ್ಟಿಲ್ಲ ಅಂದರೆ ಏನು ಮಾಡೋಕ್ಕೋಗೋದಿಲ್ಲ. ನಾವು ಜಸ್ಟ್ ಕ್ಲೋಸ್ ಮಾಡಲೇಬೇಕು. ಆಲ್ಮೋಸ್ಟ್ 10 ನಿಮಿಷ 11 ನಿಮಿಷ ಆಗಿದೆ ಅಂತ ಅಂದ್ಕೊತೀನಿ ವೀಡಿಯೋ. ನಿಮಗೂ ಸಹ ಬೋರ್ ಆಗ್ಬೋದು. ಯಾವ ರೀತಿ ಯಪ್ಪ, ಒಂದು ಗ್ರೀನು ಒಂದು ರೆಡ್ಡು, ಒಂದು ಗ್ರೀನು ರೆಡ್ ಬಂದರೆ ತಲೆನೋವು ಕೆಲಸ. ಯಾವುದೇ ರೀತಿ ನಾವು ಏನಂದ್ರೆ 100% ಎಕ್ಸ್ಪೆಕ್ಟೇಷನ್ ಹಿಂಗೆ ಆಗೋಕ್ಕೋಗಿಲ್ಲ ನೋಡಿ. ಈ ರೀತಿ ಬೆಳಗ್ಗೆ ನಾನು ಏನಾದ್ರು 125 ಈ ಒಂದು ಲೆವೆಲ್ನ ಏನಾದರೂ ಬ್ರೇಕ್ ಆಗಿ ನಾನು ಏನಾದರೂ ಎಂಟ್ರ್ ಆಗಿತ್ತು ಅಂದರೆ ಆರಾಮಾಗಿ ನಂಗೆ ಪ್ರಾಫಿಟ್ ಸಿಕ್ಕಿರೋದು. ಬಟ್ ನೋಡ್ಬೋದು ನೀವು ಯಾವ ರೀತಿ ಕೆಲವೊಂದು ಟೈಮ್ ಡಿಲೇ ಆಗುತ್ತೆ ಎಂಟ್ರಿಯಲ್ಲಿ ಸಹ ಅಂತ. ಸೊ ಅದು ಒಂದು ಸಮಸ್ಯೆ. ವಾಲ್ಯೂಮ್ ಏನಾಗ್ತಿದೆ, ವಾಲ್ಯೂಮ್ ಸಹ ಸೇಮ್ ಅದೇ ರೀತಿ ಕನ್ಫ್ಯೂಷನ್ಸ್ ಇದೆ. ಸೊ 109 ಬಂತು. ಸೊ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಅಪ್ ಹೋಗ್ತಿದೆ. ಸೊ ಮತ್ತೆ ವೆಯ್ಟ್ ಮಾಡೋಂಥ ಸೀನ್ ಏನಿಲ್ಲ. ಸೊ ಜಸ್ಟ್ ಕ್ಲೋಸ್ ಫಾರ್ ದ ಡೇ ಆ್ಯಂಡ್ ಎಂಜಾಯ್ ಯುವರ್ ವೀಕೆಂಡ್ ಅಷ್ಟೇ ಇದೆ ಸ್ನೇಹಿತರೆ. ಸೊ ಎಷ್ಟು ಕ್ಲೋಸ್ ಆಯಿತು, 8:30. ಓಕೆ, ದಟ್ಸ್ ಓಕೆ. 1,900 ಗಂಟೆ ಪ್ರಾಫಿಟ್ ಬಂದು ನೋಡಿ ಈಗ ಬೀಳ್ತಿದೆ. ಹೇಳಿದ್ನಲ್ಲ, ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಅನ್ ಸೈಕಾಲಜಿ ಅಂತ. ನೋಡಿ 110 ಕ್ಲೋಸ್ ಮಾಡಿದ್ರೆ ಈಗ ನೋಡಿ ಬೀಳ್ತಿದೆ ಅಷ್ಟೇ. ಇದಾದ್ಮೇಲೆ ಮತ್ತೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಡೌನ್ ಹೋಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ನೋಡೋಣ. ಪರ್ಫೆಕ್ಟ್ ಅಲ್ವಾ? ಅಷ್ಟೇ ಸ್ನೇಹಿತರೆ, ಇನ್ನೇನು ಮಾಡೋಕ್ಕೋಗಿದ್ರೆ ಜಸ್ಟ್ ಡನ್ ಫಾರ್ ದ ಡೇ. ಸೊ ಕೆಳಗಡೆ ಹೋದರೆ ಖುಷಿ, ಹೋಗಿಲ್ಲ ಅಂದರೆ ಡಬಲ್ ಖುಷಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನೋಡಿ ಜಸ್ಟ್ ವಾಚ್ ಮಾಡಿ, ಇದು ಹೆಂಗೆ ಹೋಗುತ್ತೆ, ಡೌನ್ ಹೋಗುತ್ತೆ, ಅಪ್ ಹೋಗುತ್ತೆ ಅಂತ ವಾಚ್ ಮಾಡಿ. ನಾನು ಏನಿವೆ ಆಬ್ವಿಯಸ್ಲಿ ವಾಚ್ ಮಾಡ್ತೀನಿ ನನ್ನ ಒಂದು ಮಿಸ್ಟೇಕ್ಸ್ ಎಲ್ಲಿದೆ ಅಂತ. ಮಿಸ್ಟೇಕ್ಸ್ ಅಂದರೆ ಎರಡೇ ಮಿಸ್ಟೇಕು. ಒಂದು ಬಂದು ನನ್ನ ಒಂದು ವೀಡಿಯೋ ರೆಕಾರ್ಡಿಂಗ್ ಟೈಮಲ್ಲಿ ಸ್ವಲ್ಪ ಡಿವಿಷನ್ ಆಯಿತು ಮೈಂಡು, ಅದು ನನ್ನ ಪ್ರಾಬ್ಲಮ್ಮು. ಸೆಕೆಂಡ್ ಥಿಂಗ್ ಬಂದು ನಾನು ಒಂದು ಆಫೀಸ್ಗೆ ರೆಡಿಯಾಗಿ ಹೋಗುವಂಥ ಸಿಚುವೇಷನ್ಸಲ್ಲಿ ಸೊ ಒಂದು ಟೈಮ್ ಸಹ ಒಂದು ಆಲ್ಮೋಸ್ಟ್ 10 ಗಂಟೆ ಆಯ್ತಲ್ಲ, ಸ್ವಲ್ಪ ಟೈಮ್ ಸಹ ಕಡಿಮೆ ಇರೋದ್ರಿಂದ ಕ್ಲೋಸ್ ಮಾಡಿದ್ದು. ಇನ್ ಕೇಸ್ ನಾವು ವರ್ಕ್ ಫ್ರಮ್ ಹೋಮ್ ಏನಾಗಿ ಇವತ್ತಿದ್ದಿತ್ತು ಅಂದರೆ ಆಬ್ವಿಯಸ್ಲಿ ನಾನು ಮತ್ತೆ ಹೋಲ್ಡ್ ಮಾಡ್ತಿದ್ದೆ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.